ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಡುಗೆ ಅರಮನೆಗೆ ಸ್ವಾಗತ. ನಾನು ನಿಮ್ಮ ಸೌಮ್ಯ. ಇವತ್ತಿನ ರೆಸಿಪಿಯಲ್ಲಿ ಮಳಿ ಸುಕ್ಕನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಮಳಿನ ಒಂದೊಂದು ಭಾಗದಲ್ಲಿ ಒಂದೊಂದು ಹೆಸರಿಂದ ಕರೀತಾರೆ. ಕೆಲವರು ಇದನ್ನ ಮುರ್ವಾಯಿ ಅಂತ ಕರೀತಾರೆ, ಇನ್ನು ಕೆಲವರು ಕಪ್ಪೆ ಚಿಪ್ಪು ಅಂತ ಕರೀತಾರೆ. ಈ ಕುಂದಾಪುರ ಭಾಗಗಳಲ್ಲಿ ಇದನ್ನ ಮಳಿ ಅಂತ ಕರೀತಾರೆ. ನಾನು ಕುಂದಾಪುರದವರಾದ್ರಿಂದ ನಾನು ಇದನ್ನ ಮಳಿ ಅಂತ ಕರಿತೀನಿ. ಹಾಗಾದ್ರೆ ಬನ್ನಿ ಮಳಿ ಸುಕ್ಕನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಮಳಿಯಲ್ಲಿ ಮಾಂಸ ತುಂಬಾನೇ ಕಡಿಮೆ, ಆದರೆ ರುಚಿ ಮಾತ್ರ ತುಂಬಾನೇ ಜಾಸ್ತಿ. ಸರಿಯಾದ ಮಸಾಲೆನ ಹಾಕಿ ಮಾಡೋದ್ರಿಂದ ರುಚಿ ತುಂಬಾನೇ ಚೆನ್ನಾಗಿರುತ್ತೆ. ಸಿಂಪಲ್ ಆಗಿ ಮನೆಯಲ್ಲಿ ಯಾವ ರೀತಿಯಲ್ಲಿ ಅಷ್ಟೇ ರುಚಿಯಾಗಿ ಮಾಡ್ಕೊಳ್ಬಹುದು ಅಂತ ತೋರಿಸ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ಮಳಿ ಸುಕ್ಕನ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ಕೊಳಕ್ ಹೋಗ್ಬೇಡಿ. ನೋಡಿ, ನಾನು ಮಳಿನ ನೀಟಾಗಿ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಇವತ್ತು 300 ಮಳಿನ ತಗೊಂಡಿದ್ದೀನಿ. ಒಂದು 2 ಸತಿ ಫಸ್ಟ್ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ, ಯಾಕಂದ್ರೆ ಅದರಲ್ಲಿ ಮರಳುಗಳು ಇರೋದ್ರಿಂದ ನೀವು ಒಂದು 2-3 ಸತಿ ಫಸ್ಟು ನೀಟಾಗಿ ಮಳಿನ ಕ್ಲೀನ್ ಮಾಡಿಕೊಂಡು ಆಮೇಲೆ ಈ ರೀತಿಯಲ್ಲಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬನ್ನಿ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ದಪ್ಪ ತಳದ ಪಾತ್ರಕ್ಕೆ 150 ml ಆಗುವಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಪ್ರಮಾಣದಲ್ಲಿ ಮಾಡೋದ್ರಿಂದ ನಾನಿಲ್ಲಿ ಎಣ್ಣೆನ ಜಾಸ್ತಿನ ಹಾಕ್ಕೊಂಡಿದ್ದೀನಿ. ನೀವು ಒಂದು 100 ಮಳೆ 50 ಮಳೆ ಮಾಡೋದಿದ್ರೆ ಈ ಪ್ರಮಾಣನ ಕಡಿಮೆ ಮಾಡ್ಕೊಳ್ಳಿ. ಎಣ್ಣೆ ಎಲ್ಲ ಬಿಸಿ ಆದಮೇಲೆ ನಾನು 1 ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಅದಾದಮೇಲೆ 1.5 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ 1-2 ಇಂಚ್ ಆಗೋಷ್ಟು ಶುಂಠಿನೂ ಅಷ್ಟೇ ಸಣ್ಣಗೆ ಜಜ್ಜಿ ಅದನ್ನು ಹಾಕ್ಕೊತಾ ಇದ್ದೀನಿ. ನೀವು ಶುಂಠಿ ಮತ್ತು ಬೆಳ್ಳುಳ್ಳಿನ ಜಾಸ್ತಿ ಹಾಕ್ಕೊಳ್ಳಿ. ಮಳಿ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿರೋದ್ರಿಂದ ನೀವು ಶುಂಠಿನ ಜಾಸ್ತಿ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಇದ್ರ ಜೊತೆ ನಾನು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಈ ಬೆಳ್ಳುಳ್ಳಿ ಶುಂಠಿ ಎಲ್ಲ ಕಂಪ್ಲೀಟಾಗಿ ಕೆಂಪು ಕಲರ್ಗೆ ಟರ್ನ್ ಆಗಬೇಕು. ಹಾಗೆ ಘಮನೂ ಕಂಪ್ಲೀಟಾಗಿ ಬಿಟ್ಕೊಳ್ಬೇಕು. ಅಷ್ಟೊತ್ತು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ನಿಧಾನಕ್ಕೆ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗ್ತಾ ಇದೆ, ಕೆಂಪು ಕಲರ್ಗೆ ಟರ್ನ್ ಆಗಿದೆ. ಈ ಟೈಮಲ್ಲಿ ನಾನೊಂದು 1/4 ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಹಾಕ್ಕೊತೀನಿ. ಆಲ್ರೆಡಿ ನಾನು ಮಳಿಗೆ ಅರಿಶಿನ ಪುಡಿ ಹಾಕಿರೋದ್ರಿಂದ ಇಲ್ಲೊಂದು 1/4 ಸ್ಪೂನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಒಂದು ಮಿಕ್ಸ್ ಕೊಡ್ಕೊಂಡು ಇವಾಗ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ನಾನು ದೊಡ್ಡ ಗಾತ್ರದ ಒಂದು 4 ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಕ್ವಾಂಟಿಟಿ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಬಟ್ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಈರುಳ್ಳಿ ಯಾವಾಗಲೂ ಉದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು. ನಾವು ಈ ರೀತಿಯಲ್ಲಿ ಸುಕ್ಕದ ರೆಸಿಪಿ ಮಾಡ್ಕೊಳ್ಳುವಾಗ ಈರುಳ್ಳಿ ಕಂಪ್ಲೀಟಾಗಿ ಕರಗಬಾರ್ದು. ಒಂದೊಂದು ಆವಾಗವಾಗ ಬಾಯಿಗೆ ಸಿಕ್ಕಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಬೆಂದು ಎಣ್ಣೆ ಬಿಡ್ಕೊಳ್ಬೇಕು. ಇವಾಗ ನಾನೊಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊತೀನಿ. ನಿಮಗೆ ರುಚಿಗೆ ಎಷ್ಟು ಉಪ್ಪು ಬೇಕು ಅಂತ ನೋಡಿಕೊಂಡು ನೀವು ಉಪ್ಪನ್ನ ಹಾಕ್ಕೊಳ್ಳಿ. ನಾನು ಆಲ್ರೆಡಿ ಮಳಿ ತೊಳೆದಾಗ ಸ್ವಲ್ಪ ಉಪ್ಪನ್ನ ಹಾಕಿ ಎತ್ತಿ ಇಟ್ಟಿದ್ದೀನಿ. ಇವಾಗ ಈರುಳ್ಳಿ ಬೇಯಕ್ಕೆ ಮಾತ್ರ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಈರುಳ್ಳಿ ಎಲ್ಲ ಬೆಂದು ಎಣ್ಣೆ ಬಿಟ್ಕೊಂಡಿದ್ದೀನಿ. ಇವಾಗ ನಾನು 2 ಟೊಮೊಟೊ ಹಣ್ಣನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಟೊಮೊಟೊನೂ ಅಷ್ಟೇ ತೀರಾ ಹಣ್ಣಾಗಬೇಕು. ಕಾಯಿ ಟೊಮೊಟೊನ ಹಾಕ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಹಣ್ಣಾಗಿದ್ದರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಈ ಟೊಮೊಟೊ ಈರುಳ್ಳಿ ಎಲ್ಲ ಕಂಪ್ಲೀಟಾಗಿ ಬೆಂದು ಎಣ್ಣೆ ಬಿಟ್ಕೊಳ್ಬೇಕು. ಅಷ್ಟೊತ್ತು ನೀವು ಇದನ್ನ ಫ್ರೈ ಮಾಡ್ಕೊಳ್ತಾ ಇರಿ. ನನ್ನ ವಿಡಿಯೋಗಳನ್ನು ನೋಡಿ ತುಂಬ ಜನನು ಒಳ್ಳೊಳ್ಳೆ ಅಭಿಪ್ರಾಯಗಳನ್ನು ಕೊಡ್ತಾ ಇದ್ದಿದ್ರೆ, ಆದರೆ ತುಂಬ ಜನ ಇನ್ನೂ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಹಾಗಾಗಿ ಯಾರು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ರಿ, ದಯವಿಟ್ಟು ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಗುತ್ತೆ. ಹಾಗೆ ನಿಮ್ಮ ಸಪೋರ್ಟ್ ನನಗೆ ಖಂಡಿತವಾಗ್ಲೂ ಬೇಕು. ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ. ನೋಡಿ, ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದು ಮೇಲ್ಗಡೆ ಎಣ್ಣೆ ಬಿಡ್ಕೊತಾ ಇದೆ. ನೋಡಿ, ಈ ಟೈಮಲ್ಲಿ ನಾವು ಮಳಿನ ಏನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಅದನ್ನ ಹಾಕೊಳ್ಳೋಣ. ನೀವು ಮಳಿನ ಹಾಕೊಳ್ಳುವಾಗ ಒಂದೇ ಸಲ ಹಾಕೊಳ್ಳೋಕೆ ಹೋಗ್ಬೇಡಿ. ಈ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪನೇ ನಿಧಾನಕ್ಕೆ ಹಾಕೊಳ್ಳಿ. ಇಲ್ಲ ಅಂದ್ರೆ ಅದ್ರದ್ದು ಅಡಗಳು ಕೆಳಗಡೆ ಬಿಟ್ಕೊಳ್ಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಮಳಿನ ಪಾತ್ರಕ್ಕೆ ಹಾಕಿದ ತಕ್ಷಣ ಅದನ್ನ ತಿರು ಹಾಕೊಳ್ಳೋಕೆ ಹೋಗ್ಬೇಡಿ. ಯಾವ ಕಾರಣಕ್ಕೂ ಮಳಿನ ಹಾಕಿದ ತಕ್ಷಣ ತಿರು ಹಾಕೊಳ್ಬಾರ್ದು. ಒಂದು 2-3 ನಿಮಿಷ ಹಾಗೆ ಅದನ್ನ ಬೇಯಲಿ. ಇಲ್ಲ ಅಂದ್ರೆ ನೀವು ಅದನ್ನ ಮಿಕ್ಸ್ ಮಾಡ್ಕೊಳ್ಳುವಾಗ ಚಿಪ್ಪೆ ಬೇರೆ ಮತ್ತೆ ಅಡ ಬೇರೆ ಆಗತ್ತೆ. ಹಾಗಾಗಿ ಒಂದೇ ಸಲ ಹಾಕಿದ ತಕ್ಷಣ ನೀವು ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. 2 ಅಥವಾ 3 ನಿಮಿಷ ಅದು ಬೇಯಲಿ. ಅದಾದ್ಮೇಲೆ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ನಾನು ಮಸಾಲಾನ ಹಾಕ್ಕೊತಾ ಇದ್ದೀನಿ. ನಾನೊಂದು 2.5 ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ ಇಲ್ಲ ಅಂದರೆ ನೀವೇನಾದರೂ ಚಿಕನ್ ಸುಕ್ಕಕ್ಕೆ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಆ ಪುಡಿನಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಖಾರದ ಪುಡಿನೇ ಒಂದು 2.5 ಸ್ಪೂನ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಒಂದು ದೊಡ್ಡ ಗಾತ್ರದ ಲಿಂಬೆ ಹಣ್ಣನ್ನು ಚೆನ್ನಾಗಿ ಕಿವುಚಿ ರಸ ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಸಹ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕಿದ ಮೇಲೆ ನಿಧಾನಕ್ಕೆ ಅದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಒಂದೇ ಸತಿ ಮಾಡ್ಕೊಳ್ಬಾರ್ದು.
ಈ ರೀತಿಯಲ್ಲಿ ನಿಧಾನಕ್ಕೆ ಅದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೇ ಸಲ ಮಾಡಿಕೊಂಡ್ರೆ ಮಳಿ ಚಿಪ್ಪಿಗಳಿಂದ ಅಡಗಳು ಕೆಳಗಡೆ ಬಿದ್ದು ಹೋಗುತ್ತೆ. ಹಾಗಾಗಿ ನಿಧಾನಕ್ಕೆ ಮಾಡ್ಕೊಳ್ಳಿ. ತುಂಬಾನೇ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತಹ ಮಳಿ ಸುಕ್ಕ ಇದು. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ನಿಮ್ಗೆ ತುಂಬಾನೇ ಇಷ್ಟ ಆಗತ್ತೆ. ಇದನ್ನ ಸೆಮಿ ಗ್ರೇವಿ ತರ ಮಾಡಬಾರ್ದು, ಕಂಪ್ಲೀಟ್ ಆಗಿ ಡ್ರೈ ಆಗಿ ಮಾಡ್ಕೊಳ್ಬೇಕು. ಡ್ರೈ ಆಗಿ ಮಾಡ್ಕೊಂಡ್ರೆ ಇದ್ರ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ನೀವು ರಸಂ ಜೊತೆಗೆ ಅಥವಾ ಗಂಜಿ ಜೊತೆಯಲ್ಲಿ ಸೈಡ್ ಡಿಶ್ ಆಗಿ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ನೋಡಿ, ಮಳಿನೆಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನ ಬೇಯ್ಕೊಳ್ಳೋಕ್ಕೆ ನಾನೊಂದು 2 ಸ್ಪೂನ್ ಆಗಷ್ಟು ನೀರನ್ನ ಹಾಕ್ಕೊತೀನಿ ಅಷ್ಟೇ. ಜಾಸ್ತಿ ಏನು ನೀರು ಹಾಕಲ್ಲ, ಮಳಿಯಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ಒಂದು 2 ಸ್ಪೂನ್ ಅಷ್ಟು ನೀರನ್ನ ಹಾಕಿ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು 10ರಿಂದ 15 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು. ನೋಡಿ, 10ರಿಂದ 15 ನಿಮಿಷ ಆಗಿದೆ. ಮೇಲ್ಗಡೆ ಎಲ್ಲ ನೀರು ಬಿಟ್ಕೊಂಡಿದೆ ನೋಡಿ. ಇದು ಕಂಪ್ಲೀಟಾಗಿ ಮತ್ತೆ ಡ್ರೈ ಆಗಬೇಕು ನೀರು. ಅಷ್ಟೊತ್ತು ನೀವು ಬೇಯಿಸ್ಕೊಳ್ಬೇಕು. ಈ ಟೈಮಲ್ಲಿ ನೀವು ಒಂದು ಮಳಿನ ತೆಗೆದು ಉಪ್ಪು ಮತ್ತು ಖಾರನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಉಪ್ಪು ಮತ್ತು ಖಾರ ಬೇಕು ಅಂತ ಅನಿಸಿದರೆ ಈ ಟೈಮಲ್ಲಿ ನೀವು ಹಾಕ್ಕೊಳ್ಬೋದು. ಮಳಿ ನೀರು ಕಂಪ್ಲೀಟಾಗಿ ಡ್ರೈ ಆಗಿಲ್ಲ, ಇನ್ನೊಂದು ಸ್ವಲ್ಪ ಡ್ರೈ ಆಗಬೇಕು. ಹಾಗಾಗಿ ಮತ್ತೆ ನಾನು ಲಿಡ್ನ ಕ್ಲೋಸ್ ಮಾಡಿ ಇನ್ನೊಂದು 5 ನಿಮಿಷ ಅದನ್ನ ಬೇಯಿಸ್ಕೊತೀನಿ. ಇಲ್ಲ ನಮ್ಗೆ ಸ್ವಲ್ಪ ಗ್ರೇವಿ ಥರ ಇರಲಿ ಅಂತ ಅನಿಸಿದರೆ ಈ ಟೈಮಲ್ಲಿ ನೀವು ಗ್ಯಾಸ್ನ ಆಫ್ ಮಾಡ್ಕೊಳ್ಬೋದು. ಇಲ್ಲ ಕಂಪ್ಲೀಟಾಗಿ ಡ್ರೈ ಸುಕ್ಕ ಬೇಕು ಅಂತ ಅನಿಸಿದರೆ ಮತ್ತೆ ಒಂದು 5 ನಿಮಿಷ ನೀವು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ. ನೋಡಿ, ಈ ರೀತಿಯಲ್ಲೇ ನೀರೆಲ್ಲ ಆಲ್ಮೋಸ್ಟ್ ಆಗಿ ಡ್ರೈ ಆಗಬೇಕು. ಇನ್ನು ಇದು ಡ್ರೈ ಆಗಬೇಕು. ಇದಕ್ಕೆ ಸ್ವಲ್ಪ ಕಾಯಿನ ಹಾಕ್ಕೊಳ್ಬೇಕು. ಯಾವ ರೀತಿ ಕಾಯಿನ ಹಾಕ್ಕೊಳ್ಳೋದು ಅಂತ ತೋರಿಸ್ತೀನಿ. ನಾರ್ಮಲಿ ನೀವು ಕಾಯಿನ ಹೆರೆದ್ಬಿಟ್ಟು ಹಾಕ್ಕೊಳ್ಬಾರ್ದು, ಅದು ಅಷ್ಟು ರುಚಿ ಚೆನ್ನಾಗಿರೋದಿಲ್ಲ. ಈ ರೀತಿಯಲ್ಲಿ ನಾನು ಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಳ್ಳೋಕೆ ಏನೂ ಇಲ್ಲ. ನಾವು ಒಂದು ಕಾಯಲ್ಲಿ ಅರ್ಧ ಭಾಗದಷ್ಟು ಕಾಯಿನ ಹೆರೆದಿಟ್ಕೊಂಡಿದ್ದೀನಿ. ಅದನ್ನು ಒಂದು ಪ್ಯಾನಿಗೆ ಹಾಕ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟೆಡ್ ಮಾಡ್ಕೊತೀನಿ. ಯಾವುದೇ ರೀತಿ ಎಣ್ಣೆನ ಅಥವಾ ತುಪ್ಪನಾಗಿ ಏನೂ ಸೇರಿಸ್ಕೊಳ್ತಾ ಇಲ್ಲ. ಕಂಪ್ಲೀಟಾಗಿ ಕಾಯಿನ ಡ್ರೈ ರೋಸ್ಟ್ ಮಾಡ್ಕೊತೀನಿ. ಈ ರೀತಿಯಲ್ಲಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಮತ್ತು ಅದರ ಘಮನೂ ಸ್ವಲ್ಪ ಬರಬೇಕು. ಅಷ್ಟೊತ್ತು ನೀವು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ತುಂಬ ಜಾಸ್ತಿ ಡ್ರೈ ಆಗಿ ಮಾಡ್ಕೊಳ್ಬೇಡಿ, ರುಚಿ ಚೆನ್ನಾಗಿರೋದಿಲ್ಲ. ಈ ರೀತಿಯಲ್ಲಿ ಲೈಟಾಗಿ ಕಲರ್ ಚೇಂಜ್ ಆದಾಗ ಇದನ್ನು ನಾವು ಏನು ಸುಕ್ಕ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ನಾವು ಹಾಕ್ಕೊಳ್ಬೇಕು. ಈ ರೀತಿಯಲ್ಲಿ ನಾವು ಕಾಯಿನ ಡ್ರೈ ಮಾಡಿ ಹಾಕೋದ್ರಿಂದ ಈ ಸುಕ್ಕನ ನಾವು ಒಂದು 3ರಿಂದ 4 ದಿನ ಹೊರಗಡೆನೇ ಇಟ್ಕೊಂಡು ತಿನ್ಬೋದು. ಇಲ್ಲ ನೀವು ಹಸಿ ಕಾಯಿನ ಹಾಕಿದರೆ ಅದು ನೆಕ್ಸ್ಟ್ ಡೇನೇ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ರೀತಿಯಲ್ಲಿ ನೀವು ಕಾಯಿನ ಸ್ವಲ್ಪ ಡ್ರೈ ಮಾಡಿ ಹಾಕ್ಕೊಳ್ಳಿ. ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನೀವು ಬೇಕಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಉದುರಿಸ್ಕೊಳ್ಬೋದು. ನಾನಿಲ್ಲಿ ಯಾವುದೇ ರೀತಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇಲ್ಲ. ನೋಡಿ, ಈ ರೀತಿಯಲ್ಲಿ ಬಿಸಿ ಬಿಸಿಯಾದ ಮಳಿ ಸುಕ್ಕ ರೆಡಿಯಾಗಿದೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ. ಇವತ್ತು ನಾನು ಮಾಡಿರೋ ಮಳಿ ಸುಕ್ಕ ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಅಥವಾ ಲೈಕ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಗುತ್ತೆ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.